ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಟ್ವಿನ್ ಫ್ಲೇಮ್ಸ್ನ ಬಗ್ಗೆ ಮಾತಾಡೋಣ. ಟ್ವಿನ್ ಫ್ಲೇಮ್ಸ್ ಅಂದರೆ ಅವಳಿ ಜ್ವಾಲೆಗಳು. ಒಂದೇ ಆತ್ಮದ ಎರಡು ಪಾರ್ಟ್ಸ್. ಯಾವಾಗ ಒಂದು ಆತ್ಮ ಮುಕ್ತಿಯನ್ನು ತಲುಪುತ್ತದೆ ಅಥವಾ ಮುಕ್ತಿಯ ದಾರಿಗೆ ತುಂಬ ಹತ್ತಿರವಾದಾಗ ತನ್ನ ಕರ್ಮಗಳನ್ನು ಬೇಗ ಕಳೆಯಬೇಕಂತ ಎರಡು ಜೀವದಲ್ಲಿ ಒಂದು ಆತ್ಮ ವಿಭಜಿತವಾಗುತ್ತದೆ. ಇದರ ಉದ್ದೇಶ ಒಂದೇ, ಕರ್ಮಗಳನ್ನು ಬೇಗ ಕಳೆಯುವ ಉದ್ದೇಶ. ಎಷ್ಟು ಬೇಗ ಆಗುತ್ತದೆ ಅಷ್ಟು ಬೇಗ ದೇವರನ್ನು ಕಾಣುವ ಉದ್ದೇಶ ಲಿಬರೇಷನ್ ಅಷ್ಟೇ. ನಾವಿದನ್ನು ಹೇಗೆ ಹೇಳ್ಬೋದು ಅಂದರೆ, ಆತ್ಮವು ತನ್ನನ್ನು ತಾನು ಫಾಸ್ಟ್ ಟ್ರ್ಯಾಕಿಗೆ ಹಾಕ್ಕೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂದೇ ದೇಹದಲ್ಲಿ ಆತ್ಮ ಬಂದಾಗ ಅದಕ್ಕೆ ಒಂದಿಷ್ಟು ಟೈಮ್ ಅಂತ ಬೇಕಾಗುತ್ತೆ ತನ್ನ ಕರ್ಮಗಳನ್ನು ಕಳೆಯೋದಕ್ಕೆ. ಒಂದು ಜನ್ಮದಲ್ಲಿ ಕಳೆಯೋದಕ್ಕೆ ಕಷ್ಟವಾದಾಗ ಇನ್ನೂ 2-3 ಜನ್ಮ ಬೇಕಾಗಬಹುದು. ಆದರೆ ಈ ಲಿಬರೇಷನಿಗೆ ಬಂದಿರುವಂಥ ಆತ್ಮಗಳು ಏನು ಮಾಡ್ತವೆ ಅಂದರೆ, ಲೈಕ್ ಇನ್ನೂ 2 ಬರ್ತಿದೆ, ಇನ್ನು 1 ಬರ್ತಿದೆ, ಇನ್ನೊಂದು 3 ಬರ್ತಿದೆ ಅನ್ನುವಾಗ ದೇ ಸ್ಪ್ಲಿಟ್ ದೆಮ್ಸೆಲ್ಫ್ ಇನ್ 2 ಬಾಡೀಸ್ ಸೊ ದಟ್ ಆ ಬರ್ತಲ್ಲಿ ಮ್ಯಾಕ್ಸಿಮಮ್ ಕರ್ಮವನ್ನು ಕವರ್ ಮಾಡ್ಬೋದು ಅಂತ. ಎಕ್ಸಾಂಪಲ್, ಈಗ ಒಂದು ಆತ್ಮ ಮೇಲ್ ಬಾಡಿಯಲ್ಲಿ, ಒಂದು ಆತ್ಮ ಫೀಮೇಲ್ ಬಾಡಿಯಲ್ಲಿ ಇದ್ದರೆ, ಆ ಫೀಮೇಲ್ ಬಾಡಿ ಮೇ ಬಿ ತನ್ನ ಗೃಹಸ್ಥ ಜೀವನ, ಬೇರೆ ಎಮೋಷ್ನಲ್ ರಿಲೇಟೆಡ್ ಎಲ್ಲವನ್ನು ಕೂಡ ಬೇಗ ಕರ್ಮವನ್ನು ಕಳೆದ್ರೆ, ಮೇಲ್ ಬಾಡಿ ತನ್ನ ಕಾರ್ಮಿಕ್ ಲೆಸನ್ಸ್ನ, ಹೊರಗಡೆ ಡ್ಯೂಟಿಯಲ್ಲಿ ಆಗುವ ಕಷ್ಟಗಳನ್ನು ಫೇಸ್ ಮಾಡುವಂಥದ್ದು, ಹೆಲ್ತ್ ರಿಲೇಟೆಡನ್ನು ಫೇಸ್ ಮಾಡುವಂಥದ್ದು, ಹೀಗೆ ಡಿವೈಡ್ ಮಾಡಿಕೊಂಡು ಬೇಗ 2 ಜನ್ಮದಲ್ಲಿ ಕಳಿಬೇಕಾದ ಕರ್ಮವನ್ನು ಒಂದೇ ಜನ್ಮದಲ್ಲಿ ಕಳೀತವೆ. ಹಾಗೆ ಇದೇನು ಜೆಂಡರ್ ಸ್ಪೆಸಿಫಿಕ್ ಅಲ್ಲ. ಕೆಲವೊಮ್ಮೆ ಸೋಲ್ 2 ಫೀಮೇಲ್ ಬಾಡಿನೇ ಆರಿಸ್ಕೊಳ್ಬಹುದು, ಕೆಲವೊಂದು ಸತಿ 2 ಮೇಲ್ ಬಾಡಿಯನ್ನೇ ಆರಿಸ್ಕೊಳ್ಬಹುದು, ಕೆಲವೊಮ್ಮೆ ಮೇಲ್ ಫೀಮೇಲ್ 2 ರೀತಿಯಲ್ಲಿ ಕೂಡ ಆರಿಸ್ಕೊಳ್ಬಹುದು. ಯಾಕಂದರೆ ಇದು ಸೋಲ್ ಲೆವೆಲ್ ಆದಾಗ ಆ್ಯಕ್ಚುಲಿ ಜೆಂಡರ್ ಇಂಪಾರ್ಟೆಂಟ್ ಆಗಿರಲ್ಲ. ನಿಮಗೆಲ್ಲರಿಗೂ ಗೊತ್ತು, ಆತ್ಮಕ್ಕೆ ಸಾವು ಇಲ್ಲ, ಆತ್ಮಕ್ಕೆ ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವ ಲಿಂಗ ಭೇದ ಇಲ್ಲ. ಅದಕ್ಕೆ ಇಂಟೆನ್ಷನ್ ಒಂದೇ, ಅದರ ಕರ್ಮಗಳನ್ನು ಕಳೆಯೋದು. ಆತ್ಮ ಭೂಮಿಗೆ ಬರೋದೇ ಕರ್ಮಗಳನ್ನು ಕಳೀಲಿಕ್ಕೆ. ಹೊರಗಡೆಯಿಂದ ನೋಡಿದಾಗ ಈ ಟ್ವಿನ್ ಫ್ಲೇಮ್ ಬಗ್ಗೆ ಬಹಳಷ್ಟು ಫ್ಯಾಂಟಸಿಗಳಿದೆ, ನೀವು ಆಗಲೇ ಬೇರೆ ವಿಡಿಯೋಗಳಲ್ಲೂ ನೋಡಿರ್ತೀರಿ. ಆದರೆ ಇದರ ನಿಜವಾದ ಉದ್ದೇಶ ಇಷ್ಟೇ, ತನ್ನನ್ನು ತಾನು ಪ್ಯೂರಿಫೈ ಮಾಡಿಕೊಳ್ಳುವಂಥದ್ದು. ಆ ಪ್ಯೂರಿಫಿಕೇಷನ್ ಫಾಸ್ಟ್ ಟ್ರ್ಯಾಕಲ್ಲಿ ಹೋಗಬೇಕಂತ ಹೇಳಿದರೆ ಅದಕ್ಕೆ ಒಂದೇ ಬಾಡಿಯಲ್ಲಿ ಪದೇ ಬಂದು ಕಳೀಲಿಕ್ಕೆ ಇಷ್ಟೇ ಅಲ್ಲ. ಬಿಕಾಸ್ ದ ಸೋಲ್ ಈಸ್ ಆಲ್ರೆಡಿ ಇವಾಲ್ವ್ಡ್ ಸೋಲ್. ಅರ್ಥಿಗೆ ಬಂದು ಕೆಲವೊಂದು ಅರ್ಥ್ಲಿ ನೇಚರ್ಗಳನ್ನು ಈ ಆತ್ಮಗಳು ಅಡಾಪ್ಟ್ ಮಾಡ್ಕೊಂಡಿರಬಹುದು. ಆದರೆ ಬೇಸಿಕಲಿ ಈ ಸೋಲ್ಗಳು ತುಂಬ ಮೆಚ್ಯೂರ್ಡ್ ಸೋಲ್ಸ್. ಅವರು ಬಾಕಿಯವ್ರ ಥರ ಇರೋದೇ ಇಲ್ಲ. ಎಸ್ಪೆಷಲಿ ಫೀಮೇಲ್ಸ್ ಅಂತೂ ದೇ ಆರ್ ವೆರಿ ಸ್ಪಿರಿಚುವಲ್, ವೆರಿ ಕೈಂಡ್, ವೆರಿ ಗಿವಿಂಗ್ ನೇಚರ್, ತುಂಬ ನಾಟಿ. ಯಾರೇ ಅವರನ್ನು ನೋಡಿದ್ರೂ ಪ್ರೀತಿ ಮಾಡಬೇಕು ಅನ್ನುವಂಥ ಕ್ಯಾರೆಕ್ಟರ್ನವ್ರು ಆಗಿರ್ತಾರೆ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ಈ ಅಟ್ರ್ಯಾಕ್ಷನ್, ಸೋಲ್ ಅಟ್ರ್ಯಾಕ್ಷನ್, ಅವರಲ್ಲಿ ಆ ಡಿವಿನಿಟಿ ಇರುತ್ತೆ. ದ ಸೇಮ್ ಟೈಮ್ ಮೇಲ್ ಫಾರ್ಮಲ್ಲಿ ಬಂದಿದ್ರು ಕೂಡ ಹಾಗೆ, ಅವರು ತುಂಬ ಅಟ್ರ್ಯಾಕ್ಟಿವ್ ನೇಚರ್ನವ್ರು ಆಗಿರ್ತಾರೆ. ಅವರ ಮೆಚ್ಯೂರಿಟಿ ಲೆವೆಲ್ ಬೇರೆಯೇ ಇರುತ್ತೆ. ಅವರು ಎಲ್ಲರೊಟ್ಟಿಗೆ ಅಷ್ಟು ಈಸಿಯಾಗಿ ಮಿಂಗಲ್ ಆಗಲಿಕ್ಕೆ ಆಗೋದಿಲ್ಲ. ಇದೇ ಕಾರಣಕ್ಕೆ ಅವರ ಸೋಲು ತನ್ನ ಟ್ವಿನ್ ಸೋಲನ್ನು ನೋಡಿದಾಗ ಆ ರೇಂಜಲ್ಲೇ ಅಟ್ರ್ಯಾಕ್ಟ್ ಆಗುತ್ತೆ. ಯಾಕಂದರೆ ಒಂದು ಸೋಲಿಗೆ ಗೊತ್ತು, ಇದೇ ನನ್ನ ಇನ್ನೂ ಅರ್ಧ ಆಗಿರುವಂತಹ ಸೋಲು, ಬೇರೆ ಯಾವ ಸೋಲೊಟ್ಟಿಗೂ ನಾನು ಮ್ಯಾಚ್ ಆಗಲಿಕ್ಕೆ ಆಗೋದಿಲ್ಲ ಅಂತ. ಇನ್ಫ್ಯಾಕ್ಟ್ ಹುಟ್ಟಿದಾಗಲಿಂದನೂ ಒಂದು ಹಾಫ್ ಸೋಲಿಗೆ ಇನ್ನೊಂದು ಹಾಫ್ ಸೋಲಿನ ಹುಡುಕಾಟ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಅದು ಸೋಲನ್ನೇ ಹುಡುಕ್ತಿದೆ ಅಂತ ಅದಕ್ಕೆ ಗೊತ್ತಿರೋದಿಲ್ಲ. ಯಾವಾಗಲೂ ಒಂದು ತೊಳಲಾಟದಲ್ಲಿ ಏನೋ ಬೇಕು ಅನ್ನುವಂಥ ದಾರಿಯಲ್ಲಿ, ಅಥವಾ ಏನಾದರೂ ಅಚೀವ್ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ನಲ್ಲಿ ಈ ಹಾಫ್ ಸೋಲ್ಗಳು ಇರ್ತವೆ.
ಸೊ ಈ ಸೋಲ್ಗಳ ನಡವಳಿಕೆ, ರೀತಿ, ಸ್ವಭಾವ ಎಲ್ಲವೂ ಸಾಮಾನ್ಯ ಮನುಷ್ಯರಿಗಿಂತ ಬೇರೆಯೇ ಇರುತ್ತೆ. ಇವರು ಕೂಡ ಭೂಮಿಗೆ ಬಂದ್ರ ಮೇಲೆ ಸಾಮಾನ್ಯರೇ, ಇದೇನು ಸ್ಪೆಷಲ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹೌದು, ಇದು ಮುಕ್ತಿಗೆ ಬಂದಿರುವ ಆತ್ಮ ಆಗಿರೋದ್ರಿಂದ ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಸೋಲ್ ಅನ್ನುವಂಥದ್ದು ಅವರ ಆ್ಯಟಿಟ್ಯೂಡಲ್ಲಿ ಗೊತ್ತಾಗ್ತಾ ಇರುತ್ತೆ, ಅವರ ಸ್ಪಿರಿಚುಯಾಲಿಟಿಲಿ ಗೊತ್ತಾಗ್ತಿರುತ್ತೆ. ಅವರ ಸ್ಪಿರಿಚುವಲ್ ಗಿಫ್ಟ್ ನೋಡಿದ್ರೆ ಜನ ಹೇಳ್ತಾರೆ, ಈ ವ್ಯಕ್ತಿ ಬೇರೆಯೇ, ಇವನು ಬ್ಲೆಸ್ಡ್ ಅನ್ನುವಂಥ ಥರದಲ್ಲಿ. ಮುಂದಿನ ವಿಡಿಯೋದಲ್ಲಿ ಈ ಆತ್ಮಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ. ನೀವು ಕೂಡ ಟ್ವಿನ್ ಫ್ಲೇಮ್ ಆಗಿದ್ದರೆ ಈ ವಿಡಿಯೋ ನೋಡಿದ ಕೂಡಲೇ ನನಗೆ ಕಮೆಂಟ್ ಹಾಕಿ. ನೀವು ಒಂದು ಟ್ವಿನ್ ಫ್ಲೇಮ್ ಅಂತ ಕೇಳಿಸ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.